ಮನೆ ಮಾಲೀಕ ಮಾಡಿದಂತಹ ಎಡವಟ್ಟಿಗೆ ಆತ ಆಡ್ತಾ ಇರುವಂತಹ ಕಳ್ಳಾಟಕ್ಕೆ ಅಮಾಯಕ ವೃದ್ಧೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಮನೆ ಲೀಸ್ ಹಣವನ್ನ ವಾಪಸ್ ಕೊಡದೆ ಮನೆ ಮಾಲೀಕ ಟಾರ್ಚರ್ ನೀಡ್ತಿದ್ದಾನೆ ಆ ವೃದ್ಧೆಗೆ. ಮಾಲೀಕನ ಮನೆಯ ಮುಂದೆಯೇ ನ್ಯಾಯಕ್ಕಾಗಿ ಧರಣಿ ಕೂತ್ಬಿಟ್ಟಿದ್ದಾರೆ ವೃದ್ಧೆ ವೆಂಕಟರತ್ನಮ್ಮ ಅವರು. ಅಂದಹಾಗೆ ಇಂಥದ್ದೊಂದು ಘಟನೆ ನಡೆದಿರೋದು ತುಮಕೂರು ನಗರದ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ. ಯಾವಾಗ ಮಾಧ್ಯಮಗಳು ಈ ಪ್ರಕರಣವನ್ನ ವರದಿ ಮಾಡಿದ್ವೋ, ಈ ಮನೆ ಮಾಲೀಕ ಮಾಡ್ತಾ ಇರುವಂತಹ ಕಳ್ಳಾಟವನ್ನ ವರದಿ ಮಾಡಿದ್ವೋ, ಆಗ 2 ದಿನದಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿ ಮಾಲೀಕ ಭರವಸೆಯನ್ನ ಕೊಟ್ಟಿದ್ದಾನೆ. ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಗ್ರಾಮದ ವೃದ್ಧೆ ವೆಂಕಟರತ್ನಮ್ಮ ಅವರಿಗೆ ಆಗಿರುವಂತಹ ಅನ್ಯಾಯ ಇದು. ಬಗೆಹರಿದು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಟ್ಟಿದ್ದೀವಿ. ಅತ್ತೆಗೂ ಸೊಸೆಗೂ ಇದಾಗಿದೆ. ದುಡ್ಡು ಕೊಟ್ಟಿರೋದು ನಾವು 3 ಜನ ಇಲ್ಲ ಇದೀವಿ. ಯಾವಳು ಬಂದಿಲ್ಲ ದುಡ್ಡು ಕೊಡಕ್ಕೆ. ಕೊಟ್ಟಿರೋನ್ ಕರ್ಕೊಂಬ. ನಾನು ಕೊಟ್ಟಿರೋದು ಅವನು ಇದ್ದಲ್ಲ. ನಾವ್ ಈ ಮನೆಗೆ ಬೋಗಿ ಹಾಕಿಸ್ಕೊಂಡಿದ್ವಿ ಅಣ್ಣ. 6 ಲಕ್ಷ ದುಡ್ಡು ಕ್ಯಾಶ್ ಕೊಟ್ಟಿದ್ದೀವಿ ನಾವೇ. ಸ್ವಂತ ಕೈಯಲ್ಲಿ ಎಣಿಸ್ಕೊಟ್ಟಿದ್ದೀನಿ ದುಡ್ಡು. ಇವರು ಇವಾಗ ನಮ್ಮ ಹುಡುಗು ಸತ್ತೋಗಲಿ, ನನ್ನ ತಮ್ಮ ಸತ್ತೋಗೋನೆ. ದುಡ್ಡು ಕೊಡೋಕ್ಕೆ ಎಣಗಿಸ್ತವ್ರೆ. 3 ತಿಂಗಳಿಂದ ಕಾಯಿಸ್ತವ್ರೆ ನಮ್ಮನ್ನ. ಬರ್ರಿ ಮನೆ ಬಾಕ್ಲಿಗೆ ಬರ್ರಿ ಅಂತ ಕರೀತಾರೆ, ಕಳಿಸ್ತಾರೆ. ನಾವು ಕೊಡಲ್ಲ ಹೋಗ್ರಿ, ನೀವು ಯಾರೋ ಗೊತ್ತೇ ಇಲ್ಲ ಹೋಗ್ರಿ ಅಂತ ಅಂತಿದ್ದಾರೆ ಸರ್. 6 ಲಕ್ಷ ಸರ್, 6 ಲಕ್ಷ ದುಡ್ಡು ಕ್ಯಾಶ್ ಕೊಟ್ಟಿದ್ದೀವಿ ಸರ್ ನಾವು. ನಾನೇ ಸರ್ ಕೊಟ್ಟಿದ್ದು ದುಡ್ಡು. ಅಗ್ರಿಮೆಂಟ್ ಇವ್ರಿಗೆ ಮಾಡಿಸಿದ್ದಾರೆ, ನಮ್ಮ ಕೈ ಕೊಟ್ಟಿಲ್ಲ ಸರ್. ನಮ್ಮ ಹುಡುಗ ಸತ್ತೋಗಿದ್ದಾನೆ. ನಾವು ಕೇಳಿದ್ದೀವಿ, ಕೊಟ್ಟಿಲ್ಲ ಸರ್ ಅವರು. ಇವರೇ ಖಾಲಿ ಮಾಡಿಸಿದ್ದಾರೆ ಸರ್. ದೌರ್ಜನ್ಯದಿಂದ ಮನೆ ಖಾಲಿ ಮಾಡಿಸಿದ್ದಾರೆ. ಅವಳು ಬಿಟ್ಟೋದು, ನನ್ನ ತಮ್ಮನ ಹೆಂಡತಿ ಬಿಟ್ಟೋದ್ರಳನ್ನ ಕರ್ಕೊಬಂದು ಮನೆ ಖಾಲಿ ಮಾಡಿಸಿದ್ದಾರೆ. ಇವಾಗ ಅವ್ರು ದುಡ್ಡು ಕೊಡಿ ಅಂತ ಕೇಳ್ತಿದ್ದೀವಿ. 1.5 ಲಕ್ಷ ಇಡ್ಕೊತೀವಿ ಅಂತ ಹೇಳ್ತಿದ್ದಾರೆ. ಇಡ್ಕೊಳ್ಳಿ ಸಂತೋಷ, ನಮಗೆ ಮಿಕ್ಕಿದ 4.5 ಲಕ್ಷನಾದರೂ ಕೊಡಿ ಅವರು ಅಂತ ನಾವು ಕೇಳ್ಕೊತಿದ್ದೀವಿ ಸರ್. ಅಷ್ಟೇ ಇರೋದು ನ್ಯಾಯ ಕೇಳ್ತಿದ್ದೀವಿ. ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಪೋಸ್ಟ್ಮಾರ್ಟಮ್ ಮಾಡಿಸಿ ಊರಿಗೆ ತಗೊಂಡೋದ್ವಿ. ಆ ಹುಡುಗಿ ಮಣ್ಣಿಗೂ ಬರಲಿಲ್ಲ, ಚಿತಿಗೂ ಬರಲಿಲ್ಲ, ಏನೂ ಇಲ್ಲ. ದುಡ್ಡು ಕೊಡ್ರಿ, ಜಮೀನು ಕೊಡ್ರಿ ಅಂತ ಮಾತ್ರ ಗೊತ್ತಾವಳೆ. ಇನ್ನು ಮನೆ 3 ತಿಂಗಳಾಗಿಲ್ಲ ನಾವು ಖಾಲಿ ಮಾಡ್ಕೊಂಡು ಹೋಗಿ. ಎಷ್ಟು ವರ್ಷದಿಂದ ಬಂದು ಎಷ್ಟು ವರ್ಷ ಆಯ್ತು? ಒಂದು ವರ್ಷದ ಮೇಲೆ 2 ತಿಂಗಳು ಅಷ್ಟೇ. ಅವಾಗ 6 ಕೊಟ್ಟಿದ್ವಿ, 6 ಲಕ್ಷ. ಅಗ್ರಿಮೆಂಟ್ ಕೊಟ್ಟಿರ್ಲಿಲ್ವಾ? ಕೊಟ್ಟಿಲ್ಲ ಅವರು. ಏನು ಹೇಳಿದ್ರು ಅಗ್ರಿಮೆಂಟ್ ಕೊಟ್ಟಿಲ್ಲ? ಕೇಳಿದ್ರೆ ಅವರೇ ಮಾಡಿಕೊಂಡವ್ರೆ, ಕೊಡಲಿಲ್ಲ. ಇವತ್ತು ನಾಳೆ ಅಂತಲೇ ಮನೆ ಖಾಲಿ ಮಾಡ್ತಿರು. ಖಾಲಿ ಮಾಡಲ್ಲ ನಾವು ಅಂದ್ರೂ ಆ ಹುಡುಗಿನ ಕರ್ಕೊಂಬಂದು ಮನೆ ಖಾಲಿ ಮಾಡ್ತೀವಿ. ಎಷ್ಟು ದಿನ ಆಯ್ತು ನೀವು ಖಾಲಿ ಮಾಡಿ? ಅವರೇ ಖಾಲಿ ಮಾಡ್ತಿದ್ರು. ನಾವು ಮಾಡ್ಸೋದಕ್ಕೆ ಮುಂಚೆನೆ ನಾವು ದುಡ್ಡು ಕೊಡೋವರೆಗೂ ಖಾಲಿ ಮಾಡಲ್ಲ ಅಂತ ಹೋಗಿದ್ವಿ. ಅವರೇ ಮಾಡ್ತೀವ್ರಿ. ದುಡ್ಡು ಕೊಟ್ಟಿಲ್ಲ, ಮನೇನು ಖಾಲಿ ಮಾಡ್ತೀವ್ರೆ. ಸಾಮಾನು ಇನ್ನೊಂದು ಸ್ವಲ್ಪ ಹೊತ್ತು ಬರ್ದಿರ ಹುಡುಗಿ ಎಲ್ಲ ಅವ್ರ ಊರಿಗೆ ತಗೊಂಡೋಗಳು. ಹಿಂಗಾದ್ರೆ ನಾವೇನು ಮಾಡಬೇಕು? ಇವ್ರ ಮನೆ ಒಂದು ವಿಷ ಕೊಡು ಸಾಯ್ಬೇಕ ನಾವು. 6 ಲಕ್ಷ ಕೇಳಿರೆ ಈಗ ಆಗ ಅಲ್ಲಿಗೆ ಬರ್ರಿ, ಇಲ್ಲಿಗೆ ಬರ್ರಿ. ಆಗ ಇವರು ಅವ್ರ ಆಫೀಸಿನ ತಕ್ಕ ಬರ್ರಿ, ಅವ್ರನ್ನ ಕರ್ಕೊಂಬಂದು ಹೇಳ್ತಿರು, ಪೊಲೀಸ್ನವ್ರು ಬಂದು ಹೇಳ್ತಿರು ಎಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಮನೆ ಲೀಸ್ಗೆ ಆರಂಭದಲ್ಲಿ ಕೊಟ್ಟಿದ್ದ 6 ಲಕ್ಷ ಕೊಟ್ಟಿದ್ದಂಥ ಮನೆ ಮಗ ಈಗ ಬದುಕಿಲ್ಲ. ಬಟ್ ಹಣ ಕೊಡೋದಕ್ಕೆ ಮನೆ ಮಾಲೀಕ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ವಿದ್ಯಾ, ಈ ಒಂದು ಘಟನೆಯನ್ನ ನೋಡಿದ್ರೆ ಯಾಕೆಂತಂದ್ರೆ ಇಲ್ಲಿ ವಯಸ್ಸಾಗಿರುವಂತಹ ಒಬ್ಬ ವೃದ್ಧೆ ತಾನು ಲೀಸ್ಗೆ ಪಡೆದಿದ್ದಂತಹ ಮನೆ ಮುಂದೆ ಈ ರೀತಿಯಾಗಿ ಕುಳಿತಿರುವಂತದ್ದು ನಿಜಕ್ಕೂ ಕೂಡ ಶೋಚನೀಯ ಅನ್ಸುತ್ತೆ. ಇಲ್ಲಿ ಏನು ಅಂತಂದ್ರೆ, ಯಾವಾಗ ಮನೆ ಯಜಮಾನ, ಮನೆಗೆ ಮೇನ್ ಪಿಲ್ಲರ್ ಆಗಿದ್ದಂತ ವ್ಯಕ್ತಿ ಅದೇ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾನೆ, ಆಗ ಇವರು ಅಂತ್ಯಕ್ರಿಯೆಗೆ ಅಂತೇಳಿ ಅವರ ಸ್ವಂತ ಗ್ರಾಮವಾಗಿರುವಂತಹ ಅಳಿಲಘಟ್ಟಕ್ಕೆ ಹೋಗಿರ್ತಾರೆ, ಅಂದ್ರೆ ಗುಬ್ಬಿ ತಾಲೂಕು. ಈ ವೇಳೆ ಇವರು ಏಕಾಏಕಿ ಮನೆ ಸಾಮಾನುಗಳನ್ನೆಲ್ಲ ಒಂದು ವೆಹಿಕಲ್ಗೆ ಶಿಫ್ಟ್ ಮಾಡಿ ಮನೆ ಖಾಲಿ ಮಾಡುವಂತೆ ಒತ್ತಡವನ್ನ ಏರಿರ್ತಾರೆ. ಅಲ್ಲಿಂದ ಬಂದಂತ ಈ ವೃದ್ಧೆ ಮತ್ತು ಆಕೆಯ ಸೊಸೆ ಮತ್ತು ಮೊಮ್ಮಕ್ಕಳು, ಇವ್ರೇನೇನಿರ್ತಾರೆ ರಿಲೇಷನ್ಗಳು, ಅವರೆಲ್ಲರೂ ಬಂದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತಂದಾಗ ಮನೆ ಮಾಲೀಕರು, ನೀವು ಮನೆಯಲ್ಲೇ ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಡೋದ್ರಿಂದ ಬೇರೆ ಯಾರು ನಮಗೆ
ಮನೆಗೆ ಬರೋದಿಲ್ಲ, ನೀವು ಖಾಲಿ ಮಾಡಿ, ನಾವು ಬೇರೆ ಏನಾದ್ರು ಮಾಡ್ಕೋದು ಅಥವಾ ಬೇರೆ ಯಾರಿಗಾದ್ರೂ ಕೊಡ್ತೀವಿ ಅನ್ನುವಂಥದ್ದೆಲ್ಲ ಹೇಳಿರ್ತಾರೆ. ಓಕೆ ಅಂತ ಹೇಳಿ ಇವರು ಕೂಡ ಬೇರೆ ಒಂದು ಮನೆಯನ್ನ ಹುಡುಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಆದ್ರೆ ಈ ವೇಳೆ ಮಾಲೀಕರು ಅವ್ರಿಗೆ ಒಂದ್ 2-3 ದಿನದಲ್ಲಿ ಅವ್ರು ಲೀಸ್ ಹಣವನ್ನ ಏನ್ ತೆಗೆದುಕೊಂಡಿರ್ತಾರೆ ಮನೆಗೆ, ಆ ಹಣವನ್ನ ಹಿಂತಿರುಗಿಸ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಕಳೆದ 3 ತಿಂಗಳಿಂದ ಅವರು ಇವತ್ತು ನಾಳೆ ಅನ್ನುವಂತ ಕಾರಣಗಳನ್ನ ನೀಡ್ತಾ ಬಂದಾಗ ವೃದ್ಧೆ ಆ ಮನೆ ಬಳಿ ಹೋಗಿ ಈಗ ಧರಣಿಗೆ ಕುಳಿತಿರುವಂತದ್ದು. ಯಾವಾಗ ಅಲ್ಲಿಗೆ ಆ ಒಂದು ಮನೆ ಮಾಲೀಕಿ ಬರ್ತಾಳೆ, ಆಕೆ ಮತ್ತು ಆಕೆಯ ಮಗ ಇಬ್ರು ಕೂಡ ಆ ಒಂದು 6 ಲಕ್ಷ ಹಣದಲ್ಲಿ ಅವರಿಗೆ 4.5 ಲಕ್ಷ ಹಣವನ್ನ ನೀಡೋದಾಗಿ ಈಗ ಆಲ್ರೆಡಿ ಮಾತುಕತೆಯನ್ನ ಮಾಡಿರ್ತಾರೆ. ಏನು ಅಂತಂದ್ರೆ 1.5 ಲಕ್ಷ ಹಣವನ್ನ ಬೇರೆ ಬೇರೆ ಕಾರಣಗಳಿಗೆ, ಮನೆ ಪೇಂಟಿಂಗ್, ಇತರೆ ಸಾಮಗ್ರಿಗಳು ಸರಿ ಮಾಡುವಂತದ್ದು, ಪೀಠೋಪಕರಣಗಳು ರಿಪೇರಿ, ಈ ರೀತಿಯಾಗಿ ಅವರಿಗೆ 1.5 ಲಕ್ಷವನ್ನ ಕಡಿತಗೊಳಿಸಿ ಉಳಿದ 4.5 ಲಕ್ಷವನ್ನ ಹಣವನ್ನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ಎಲ್ಲಾ ಮಾತುಕತೆ ಆಗಿ ಕೂಡ 1.5 ತಿಂಗಳಾಗಿರುತ್ತೆ. ಆದ್ರೂ ಕೂಡ ಈ ಒಂದು ವೃದ್ಧೆಗೆ ಹಣ ಸಿಕ್ಕಿರೋದಿಲ್ಲ. ಆಗ ಈ ವೃದ್ಧೆ ಮನೆ ಬಳಿ ಒಂದು ಬ್ಯಾನರ್ ಅನ್ನ ಅಂದ್ರೆ ಒಂದು ಬೋರ್ಡ್ ಅನ್ನ ಹಾಕಿ ನನಗೆ ಮನೆ ಮಾಲೀಕರಿಂದ ಕಿರುಕುಳ ಅಂದ್ರೆ ಆ ಹಣವನ್ನ ನೀಡ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಧರಣಿಯನ್ನ ಕೂರ್ತಾರೆ. ಅಲ್ಲಿಗೆ ಮಾಧ್ಯಮದವರು ಅಂದ್ರೆ ನಾವು ಯಾವಾಗ ಅಲ್ಲಿಗೆ ತೆರಳ್ತೀವಿ ಆಗ ಮತ್ತೊಮ್ಮೆ ಮನೆಯ ಮುಂಭಾಗದಲ್ಲೇ ಮಾತುಕತೆ ಆಗುತ್ತೆ. ಮಾತುಕತೆಯಾಗಿ 2-3 ದಿನದಲ್ಲಿ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲದರಲ್ಲೂ ಕೂಡ ಮನೆ ಮಾಲೀಕರು ಮನೆಯನ್ನ ಲೀಸಿಗೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.